ನಕ್ಸಲ್ ನಾಯಕ ವಿಕ್ರಮ್ ಗೌಡ ಎನ್ಕೌಂಟರ್ ಆಗಿದೆ. ಕಬ್ಬಿನಾಲೆ ಅರಣ್ಯ ಪ್ರದೇಶದಲ್ಲಿ ಎನ್ಕೌಂಟರ್ ಮಾಡಲಾಯಿತು. ಉಡುಪಿಯ ಕಬ್ಬಿನಾಲೆ ಅರಣ್ಯ ಪ್ರದೇಶದಲ್ಲಿ ಈ ಘಟನೆ ನಡೆದಿದೆ. ನಕ್ಸಲ್ ನಾಯಕ ವಿಕ್ರಮ್ ಗೌಡನ ಎನ್ಕೌಂಟರ್ ಆಗಿದೆ ಕಬ್ಬಿನಾಲೆ ಅರಣ್ಯ ಪ್ರದೇಶದಲ್ಲಿ. ಉಡುಪಿಯ ಕಬ್ಬಿನಾಲೆ ಅರಣ್ಯ ಪ್ರದೇಶ ಪೀತೆಬೈಲ್ ಬಳಿ ಎಎನ್ಎಫ್ ಹಾಗೂ ನಕ್ಸಲರ ಮುಖಾಮುಖಿ ಆಯಿತು. ಕೂಂಬಿಂಗ್ ವೇಳೆ ಪೊಲೀಸರು ಹಾಗೂ ನಕ್ಸಲರ ಮುಖಾಮುಖಿ ಆಗುತ್ತೆ. ನಕ್ಸಲ್ ನಾಯಕನ ಮೇಲೆ ಎಎನ್ಎಫ್ ಪೊಲೀಸರ ಫೈರಿಂಗ್ ಕೂಡ ಆಗುತ್ತೆ. ನಿನ್ನೆ ಗ್ರಾಮಕ್ಕೆ 5 ನಕ್ಸಲರು ಎಂಟ್ರಿ ಕೊಟ್ಟಿದ್ರು. ನಕ್ಸಲರ ವಿರುದ್ಧ ಎಎನ್ಎಫ್ ಕಾರ್ಯಾಚರಣೆಯನ್ನ ನಡೆಸಿತ್ತು. 4 ತಂಡದಲ್ಲಿದ್ದಂತಹ ವಿಕ್ರಮ್ ಗೌಡಗೆ ಗುಂಡೇಟನ್ನ ಹಾರಿಸಲಾಗುತ್ತೆ. ನಕ್ಸಲ್ ನಾಯಕ ವಿಕ್ರಮ್ ಗೌಡನನ್ನ ಎನ್ಕೌಂಟರ್ ಮಾಡಲಾಗಿದೆ ಕಬ್ಬಿನಾಲೆ ಅರಣ್ಯ ಪ್ರದೇಶದಲ್ಲಿ. ಫೈರಿಂಗ್ ವೇಳೆ ಉಳಿದ 3 ನಕ್ಸಲರು ಪರಾರಿಯಾಗಿದ್ದಾರೆ. 4 ತಂಡದಲ್ಲಿದ್ದಂತಹ ವಿಕ್ರಮ್ ಗೌಡಗೆ ಗುಂಡೇಟು ಬೀಳುತ್ತೆ. ಇನ್ನು 3 ಜನ ನಕ್ಸಲರು ಪರಾರಿಯಾಗಿದ್ದಾರೆ. ಉಡುಪಿಯ ಕಬ್ಬಿನಾಲೆ ಅರಣ್ಯ ಪ್ರದೇಶದಲ್ಲಿ ಈ ಘಟನೆ ನಡೆದಿದೆ. ಪೀತೆಬೈಲ್ ಬಳಿ ಎಎನ್ಎಫ್ ಹಾಗೂ ನಕ್ಸಲರ ಮುಖಾಮುಖಿ ಆಗುತ್ತೆ. ನಿನ್ನೆ ಗ್ರಾಮಕ್ಕೆ 4ರಿಂದ 5 ಜನ ನಕ್ಸಲರು ಎಂಟ್ರಿ ಕೊಡ್ತಾರೆ. ಕೆದಕಿದಷ್ಟು ಕೂಡ ವಿಕ್ರಮ್ ಗೌಡನ ಕಹಾನಿ ಹೊರಗಡೆ ಬರ್ತಾ ಇದೆ. ನಕ್ಸಲ್ ನಾಯಕನಾಗಿರುವ ವಿಕ್ರಮ್ ಗೌಡನ ಎನ್ಕೌಂಟರ್ ಆಗಿದೆ. ಕೆದಕಿದಷ್ಟು ಕೂಡ ಆತನ ವಿಚಾರಗಳು ಹೊರಗಡೆ ಬರ್ತಾ ಇದ್ದಾವೆ. 1.5 ದಶಕದಿಂದ ನಕ್ಸಲ್ ಆಗಿದ್ದ ವಿಕ್ರಮ್ ಗೌಡ ನಕ್ಸಲರ ನೇತ್ರಾವತಿ ದಳದ ನಾಯಕನಾಗಿದ್ದ ಈತ 2002ರಲ್ಲಿ ನಕ್ಸಲ್ ಚಟುವಟಿಕೆಗಳಲ್ಲಿ ಪ್ರಮುಖ ಪಾತ್ರವನ್ನ ಈ ವಿಕ್ರಮ್ ಗೌಡ ವಹಿಸಿದ್ದ. ಅರಣ್ಯ ಒತ್ತುವರಿ ವಿರೋಧಿಸಿ ನಕ್ಸಲ್ ಹೋರಾಟ. ಹೆಬ್ರಿಯ ಕಬ್ಬಿನಾಲೆ ಸ್ಥಳೀಯ ನಿವಾಸಿ ಈತ ವಿಕ್ರಮ್ ಗೌಡ. ನಕ್ಸಲ್ ಚಟುವಟಿಕೆಯ ಮುಖಂಡ, ನಕ್ಸಲ್ ಲೀಡರ್ ಕೂಡ ಹೌದು. ಇತ್ತೀಚೆಗಷ್ಟೇ ಶರಣಾಗತಿ ಆಗಬೇಕು ಅಂತ ನಕ್ಸಲರು ನಿರ್ಧಾರ ಮಾಡಿದ್ರು. ಇತ್ತೀಚೆಗೆ ಕೆಲ ಗ್ರಾಮಗಳಿಗೆ ನಕ್ಸಲರು ಭೇಟಿ ಕೊಟ್ಟಂತ ಮಾಹಿತಿ ಕೂಡ ಇದೆ. ಚಿಕ್ಕಮಗಳೂರಿನ ಕೊಪ್ಪಳ ತಾಲೂಕಿನ ಕೆಲವೆಡೆ ಇವರು ಭೇಟಿ ಕೊಟ್ಟಿದ್ರು. ದಕ್ಷಿಣ ಕನ್ನಡದ ಕಡಬ, ಸುಳ್ಯದ ಗ್ರಾಮಗಳಿಗೆ ಭೇಟಿ ಕೊಟ್ಟಿದ್ರು. ಕೊಪ್ಪದ ಕಡೆಗುಂಡಿಯ ಸುಬ್ಬೇಗೌಡ ಮನೆಯಲ್ಲಿ 3 ಬಂದೂಕುಗಳು. ಆ ಮನೆಗೆ ನಕ್ಸಲ್ ನಾಯಕಿ ಮುಂಗಾರ್ಲತಾ ಭೇಟಿ ಕೊಟ್ಟಿರೋ ಸುಳುವು ಕೂಡ ಇದೆ. ಇದರ ಬೆನ್ನಲ್ಲೇ ಎಎನ್ಎಫ್ ಪಡೆ ಕಾರ್ಯಾಚರಣೆಯನ್ನ ಕೂಡ ನಡೆಸಿತ್ತು. ಈಗ ಕಬ್ಬಿನಾಲೆ ಅರಣ್ಯ ಪ್ರದೇಶದಲ್ಲಿ ನಕ್ಸಲ್ ನಾಯಕ ವಿಕ್ರಮ್ ಗೌಡನನ್ನ ಎಎನ್ಎಫ್ ಹಾಗೂ ಪೊಲೀಸರು ಸೇರಿ ಎನ್ಕೌಂಟರ್ ಅನ್ನ ಮಾಡಿದ್ದಾರೆ. ಕೆದಕಿದಷ್ಟು ಕೂಡ ವಿಕ್ರಮ್ ಗೌಡನ ಕಹಾನಿ ಹೊರಗಡೆ ಬರ್ತಾ ಇದೆ. 1.5 ದಶಕಗಳಿಂದ ಈತ ನಕ್ಸಲ್ ಆಗಿ ಕೆಲಸವನ್ನ ನಕ್ಸಲ್ ಆಗಿದ್ದ ಈತ. ಏನು ನಕ್ಸಲ್ ವಿಕ್ರಮ್ ಗೌಡ ಎನ್ಕೌಂಟರ್ ವಿಚಾರಕ್ಕೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಕೂಡ ಪ್ರತಿಕ್ರಿಯಿಸಿದ್ದಾರೆ. ಅನೇಕ ಎನ್ಕೌಂಟರ್ಗಳಲ್ಲಿ ತಪ್ಪಿಸಿಕೊಂಡಿದ್ರು. ನಿನ್ನೆ ಸಂಜೆ ವಿಕ್ರಮ್ ಗೌಡ ಎನ್ಕೌಂಟರ್ ಆಗಿದೆ. ಗೃಹ ಸಚಿವರ ಪ್ರತಿಕ್ರಿಯೆ ಇದು. ಅನೇಕ ಎನ್ಕೌಂಟರ್ಗಳಲ್ಲಿ ತಪ್ಪಿಸಿಕೊಂಡಿದ್ರು. ನಿನ್ನೆ ಸಂಜೆ ವಿಕ್ರಮ್ ಗೌಡನ ಎನ್ಕೌಂಟರ್ ಆಗಿದೆ. ಪೊಲೀಸರ ಮೇಲೆ ಅವರು ಫೈರಿಂಗ್ ಮಾಡಿದ್ರು. ಆಗ ರಿಟರ್ನ್ ಆಗಿ ಫೈರ್ ಮಾಡಿ ಎನ್ಕೌಂಟರ್ ಮಾಡಲಾಗಿದೆ. ಅವರ ಜೊತೆಯಲ್ಲಿದ್ದವರು ಓಡ್ ಹೋಗಿದ್ದಾರೆ. ಆ ಭಾಗದಲ್ಲಿ ಕೂಂಬಿಂಗ್ ಮುಂದುವರೆದಿದೆ. ವಿಕ್ರಮ್ ಗೌಡ ಸಕ್ರಿಯರಾಗಿದ್ರು ಅಂತ ಹುಡುಕ್ತಾ ಇದ್ರು. ಖಚಿತ ಮಾಹಿತಿ ಮೇರೆಗೆ ಕಾರ್ಯಾಚರಣೆಯನ್ನ ಮಾಡಲಾಗಿತ್ತು. ಮಧ್ಯಾಹ್ನದ ಬಳಿಕ ಸಂಪೂರ್ಣ ಮಾಹಿತಿ ಸಿಗುತ್ತೆ ಅಂತ ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಮಾತನಾಡಿದ್ದಾರೆ. ನಕ್ಸಲ್ ವಿಕ್ರಮ್ ಗೌಡ ಎನ್ಕೌಂಟರ್ ವಿಚಾರಕ್ಕೆ ಗೃಹ ಸಚಿವರು ಪ್ರತಿಕ್ರಿಯಿಸಿದ್ದಾರೆ. ಎಸ್, ಹುಡುಕಾಡ್ತಾ ಇದ್ರು. ಖಚಿತ ಮಾಹಿತಿ ಮೇರೆಗೆ ಕಾರ್ಯಾಚರಣೆಯನ್ನ ಮಾಡಿದ್ರು. ವಿಕ್ರಮ್ ಗೌಡ ಸಕ್ರಿಯರಾಗಿದ್ರು ಅಂತ ಅದನ್ನ ಹುಡುಕ್ಲಾಗ್ತಾ ಇತ್ತು. ಪೊಲೀಸರ ಮೇಲೆನೆ ಅವ್ರು ಫೈರಿಂಗ್ ಮಾಡಿದ್ದಾರೆ. ಆಗ ರಿಟರ್ನ್ ಫೈಲ್ ಮಾಡಿದಾಗ ಎನ್ಕೌಂಟರ್ ಆಗಿದೆ. ಅವ್ರ ಜೊತೆಯಲ್ಲಿದ್ದವರು ಓಡ್ ಹೋಗಿದ್ದಾರೆ ಅಂತ ಗೃಹ ಸಚಿವರು ಮಾತನಾಡಿದ್ದಾರೆ. ವಿಕ್ರಮ್ ಗೌಡ ಅಂತ ಹೇಳಿ ಒಬ್ಬ ನಕ್ಸಲ್ಲು, ಡ್ರೆಡೆಡ್ ನಕ್ಸಲ್. ಕಳೆದ 20 ವರ್ಷದಿಂದ ಅವರನ್ನು ನಮ್ಮವರು ಸರ್ಚ್ ಮಾಡ್ತಾ ಇದ್ರು. ಅವ್ರು ಹಾಗೆ ತಪ್ಪಿಸ್ಕೊಂಡು ಅನೇಕ ಎನ್ಕೌಂಟರ್ಸಲ್ಲೆಲ್ಲ ಅವರು ತಪ್ಪಿಸ್ಕೊಂಡು ಹೋಗಿದ್ದಾರೆ. ಅವರು ನಿನ್ನೆ ಸಂಜೆ ಅವರಿಗೆ ಎನ್ಕೌಂಟರ್ ಆಗಿದೆ. ಅವರು ಇದ್ದಕ್ಕಿದ್ದಂಗೆ ಇವರು ಪೊಲೀಸ್ನವ್ರ ಮೇಲೆ ಫೈರ್ ಮಾಡಿದ್ದಾರೆ. ಅದನ್ನು ಇವರು ರಿಟರ್ನ್ ಫೈರ್ ಮಾಡಿ ಇವರು ತೀರ್ಕೊಂಡಿದ್ದಾರೆ. ಅವ್ರ ಜೊತೆಯಲ್ಲಿ ಇನ್ನೂ 2-3 ಜನ ಇದ್ದರು. ಮತ್ತು ಅವರೆಲ್ಲ ಓಡೋಗಿದ್ದಾರೆ. ಕೂಂಬಿಂಗ್ ಕಂಟಿನ್ಯೂ ಮಾಡಿದ್ದಾರೆ ನಮ್ಮವರು, ಎಎನ್ಎಫ್ ಪೊಲೀಸು. ಇನ್ನೂ ನಡೀತಾ ಇದೆ. ಸರ್ ಆಕ್ಟಿವ್ ಇದ್ದಾರೆ ಸರ್ ಅವರು ಇವರಿಗೆ? ಹೌದು, ಆಕ್ಟಿವ್ ಆಗಿದ್ರು ಅಂತಾನೆ ಅವರಿಗೆ
20 ವರ್ಷದಿಂದ ಸರ್ಚಲ್ಲಿ ಇದ್ರು ಅವರು ಬೇರೆ ಬೇರೆ ರಾಜ್ಯಕ್ಕೆಲ್ಲ ಹೋಗೋದು ಬರೋದು, ಅವರ ಮೂಮೆಂಟ್ ಕೂಡ ವಾಚ್ ಮಾಡ್ತಾ ಇದ್ರು ನಮ್ಮವರು. ಬಟ್ ಸಿಕ್ಕಿರಲಿಲ್ಲ. ಇನ್ಫಾರ್ಮೇಷನ್ ಸಿಕ್ಕಿದ ಮೇಲೆ ಅವರು ನಮ್ಮ ಪ್ರತಿನಿಧಿ ಸಂಪತ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸಂಪತ್, ಸದ್ಯ ನಕ್ಸಲ್ ನಾಯಕ ಅಥವಾ ಲೀಡರ್ ವಿಕ್ರಮ್ ಗೌಡನ ಎನ್ಕೌಂಟರ್ ವಿಚಾರಕ್ಕೆ ಗೃಹ ಸಚಿವರು ಕೂಡ ಮಾತನಾಡಿದ್ರು. ಕಳೆದ 1.5 ದಶಕಗಳಿಂದ ಇಂತಹ ವಿಚಾರಗಳಲ್ಲಿ ತೊಡಗಿಸ್ಕೊಂಡಿದ್ದ, ಸಕ್ರಿಯನಾಗಿದ್ದ ಅನ್ನುವಂಥ ವಿಚಾರಕ್ಕೆ ಎನ್ಕೌಂಟರ್ ಕೂಡ ಆಗಿದೆ. ಸದ್ಯದ ಅಪ್ಡೇಟ್ಸ್ ಏನ್ ಸಿಗ್ತಾ ಇದೆ ಸಂಪತ್? ಸಿಂಧೂರ ಮ್ಯಾಮ್, ಈಗಾಗಲೇ ಸ್ಥಳಕ್ಕೆ ಮೇಲಿನ ಹೆಚ್ಚುವರಿ ಅಧಿಕಾರಿಗಳು ಅಂದ್ರೆ ಎಎನ್ಎಫ್ ಅಧಿಕಾರಿಗಳು ಪೊಲೀಸ್ ವೆಹಿಕಲ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿರುವಂತದ್ದು. ಅದಲ್ಲದೆ ಒಂದು ಹಂತದಲ್ಲಿ, ಇನ್ನೊಂದು ಹಂತದಲ್ಲಿ ಈ ಕೂಮಿಂಗ್ ಕಾರ್ಯಾಚರಣೆ ಅಂದ್ರೆ ಈ ಪಶ್ಚಿಮ ಘಟ್ಟ ಭಾಗದಲ್ಲಿ ಕೆಲವು ಭಾಗದಲ್ಲಿ ಕೂಮಿಂಗ್ ಕಾರ್ಯಾಚರಣೆ ಮುಂದುವರಿದಿರುವಂತದ್ದು. ಪ್ರಮುಖವಾಗಿ ಹೇಳ್ಬೇಕಂತ ಹೇಳಿದ್ರೆ, ಕಳೆದ 1.5 ತಿಂಗಳ ಹಿಂದೆ ನಕ್ಸಲ್ ಇಲ್ಲಿ ಆಗಮಿಸಿದ್ದಾರೆ, ಇಲ್ಲಿ ಭೇಟಿ ನೀಡಿದ್ದಾರೆ ಅನ್ನೋ ಒಂದು ಮಾಹಿತಿ ಇತ್ತು. ಈ ಮಾಹಿತಿ ಆಧಾರದಲ್ಲಿ ಪೊಲೀಸರಾಗಲು ಎಎನ್ಎಫ್ ಅವರು ಆವಾಗಲೇ ಅವರು ಅಲರ್ಟ್ ಆಗಿದ್ರೆ ಇವತ್ತು ಅವನನ್ನು ನೇರವಾಗಿ ಅಂದ್ರೆ ಡೆಡ್ ಎಂಡ್ ಆಗಿ ಹಿಡಿಯುವಂತ ಪ್ರಯತ್ನ ಮಾಡಬಹುದಿತ್ತು. ಆದ್ರೆ ಇಲ್ಲಿ ನೋಡ್ಲಿಕ್ಕೆ ಹೋದ್ರೆ ಸಂಪೂರ್ಣವಾಗಿ ಗುಪ್ತಚರ ಇಲಾಖೆ ಸಂಪೂರ್ಣ ವೈಫಲ್ಯ ಆಗಿರುವಂತದ್ದು. ಯಾಕಂತ ಹೇಳಿದ್ರೆ, ಪ್ರಥಮವಾಗಿ ವರದಿ ಮಾಡಿರುವಂತದ್ದು ಪವರ್ ಟಿವಿ. 1.5 ತಿಂಗಳ ಹಿಂದೆನೆ ವರದಿ ಪವರ್ ಟಿವಿಯು ಈ ವಿಚಾರದಲ್ಲಿ ಅಂದ್ರೆ ನಕ್ಸಲ್ ಇಲ್ಲಿ ಆಗಮಿಸಿದ್ದಾರೆ, ನಕ್ಸಲ್ ಭೇಟಿ ಇದೆ, ಚಟುವಟಿಕೆಗಳು ಆರಂಭವಾಗಿದೆ ಅನ್ನುವಂಥದ್ದು ಪವರ್ ಟಿವಿ ಮೊದಲು ಪ್ರಸಾರ ಮಾಡಿತ್ತು. ಈ ಪ್ರಸಾರದ ಹಿನ್ನೆಲೆ ಇವರು ಆ ನಂತರ ಇವರು ಕೂಮಿಂಗ್ ಕಾರ್ಯಾಚರಣೆ ಮಾಡಿದ ವಿಚಾರದಲ್ಲಿ ಇದೀಗ ವಿಕ್ರಮ್ ಗೌಡ ಹತ್ಯೆ ಆಗಿರುವಂತದ್ದು. ಸಿಂಧೂರ ಮೇಡಮ್. ಓಕೆ, ಥ್ಯಾಂಕ್ ಯು ಸಂಪತ್ ನಿಮ್ಮೆಲ್ಲ ಮಾಹಿತಿಗೆ.